ನಮ್ಮ ಸರ್ಕಾರ ನೀವು ತಂದಿದ್ದೀರಿ ಸರ್ಕಾರ ನಿಮಗೋಸ್ಕರ ಇದೆ. ನಾವ್ಯಾರು ಸ್ವಂತಕ್ಕೆ ಯಾರು ನೀರನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಲೇಬೇಕಾಗ್ತದೆ, ಅದನ್ನು ನಮ್ಮ ಡ್ಯೂಟಿ. ಆದರೆ ಒಟ್ಟಾರೆ ನಾವು ಕಳೆದ ವರ್ಷ ಇದೇ ಸಮಯದಲ್ಲಿ ನೀರನ್ನು ಸಂಗ್ರಹಣೆ ಹೋಲಿಕೆ ಮಾಡಿದ್ರೆ ಬರೀ 50% ಮಾತ್ರ ಈ ಸತಿ ಇದೆ. ಹೋದ ಸತಿ TMCಗೂ ಈ TMCಗೂ ಬರೀ 50% ಮಾತ್ರ ಇದೆ. ಇವತ್ತು ಮುಂದೆ ಬೇಸಿಗೆಗೆ ಭಾಳ ದೊಡ್ಡ, ನಾವಿನ್ನ ಜನವರಿ ಮೊದಲನೇ ಭಾಗದಲ್ಲಿದ್ದೇವೆ, ಇನ್ನು ಜೂನ್ ಗಂಟ ಹೋಗ್ಬೇಕು. ಜೂನ್ ಗಂಟ ನಾವು ಮಳೆ ಎಲ್ಲಿ ಎಷ್ಟು ಯಾವಾಗ ಬರ್ತದೆ ಏನು ಬರ್ತದೆ ಅಂತ ಹೇಳಿ ಆ ಭಾಗದಲ್ಲಿ ನಾವು ನಿರೀಕ್ಷೆ ಮಾಡೋದು ಭಾಳ ಕಷ್ಟ ಇದೆ. ಕುಡಿಯೋ ನೀರು ಭಾಳ ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಈ ಯೋಜನೆ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದ ರೈತರ ಹತ್ರ ಚರ್ಚೆ ಮಾಡಿದ್ದೇನೆ, ಜನಪ್ರತಿನಿಧಿಗಳು ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಡಿದ್ದೇನೆ. ಇದು ನಾವು ಏನೇನು ನೀರು ಬಿಟ್ಟರು ಆ ನೀರು ಕೊನೆ ಭಾಗಕ್ಕೆ ತಲುಪ್ತದೆ ಅನ್ನೋದು ಭಾಳ ದೊಡ್ಡ ಜವಾಬ್ದಾರಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, DC ಅವ್ರಿಗೂ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ನಮ್ಮ ಜನಪ್ರತಿನಿಧಿ ರೈತರ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ನಾವು ಓಪನ್ ಮಾಡಿದೋ ಅಂದ ತಕ್ಷಣ ಮಧ್ಯ ಹೋಗಿ ನೀರು ತೆಗೆದುಕೊಂಡು ಹೋದರೆ ಅದು ಯಾವ ಕಾರಣಕ್ಕೂ ನೀರಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನಪ್ರತಿನಿಧಿಗಳು, ರೈತರೇ ಇದನ್ನು ಕಾಪಾಡಬೇಕು. ಈ ನೀರನ್ನು ನಾವು ಕೆಲವು ಇರೋಂಥ ನೀರನ್ನು, ಕುಡಿಯೋ ನೀರನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಲಾಸ್ಟ್ ರಿಸಾರ್ಟ್ ಅಂತೇಳಿ ನೀರನ್ನು ಬಿಡಬೇಕು ಅಂತ 2.75 TMC ನೀರನ್ನು ಬಿಡಬೇಕು ಅಂತೇಳಿ ಈ ಗಂಟೆಯಿಂದ ಈಗೇನು ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ಇನ್ನೊಂದು 10 ನಿಮಿಷದಿಂದ ಆ ನೀರು ಓಪನ್ ಆಗ್ತದೆ, ಗೇಟ್ ಓಪನ್ ಆಗ್ತದೆ. ಆ ನೀರನ್ನು ಅದು ಎಷ್ಟು ದಿನ, 2 ದಿನಕ್ಕೆ ಹೋಗಿ ಮುಟ್ತದೋ 3 ದಿನಕ್ಕೆ ಹೋಗಿ ಮುಟ್ತದೋ ಆ ಕೊನೆವರೆಗೂ ರೈತರು ಯಾರ್ಯಾರು ನೀವು ಹೋರಾಟ ಮಾಡ್ತಾ ಇದ್ದೀರಿ, ಯಾರ್ಯಾರು ಜನಪ್ರತಿನಿಧಿಗಳು ಹೇಳ್ತಾ ಇದ್ದೀರಿ, ನೀವೇ ಸರಿಯಾದಂಥ ಯಾರಿಗೆ ತೊಂದರೆ ಆಗಿದೆ, ಯಾರ ಮೆಣಸಿಕಾಯಿಗೆ ತೊಂದರೆ ಆಗಿದೆ ಆ ರೈತರಿಗೆ ಮಾತ್ರ ನೀರು ತಲುಪಿಸ್ಲಿಕ್ಕೆ ನೀವೇ ಇದ್ರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಇಟ್ಟು, ನಿಮ್ಮನ್ನು ನಂಬಿ, ನಿಮ್ಮನ್ನು ಬದುಕಿಸಿ. ನಮ್ಗೆ ಗೊತ್ತಿದೆ ರೈತನಿಗೆ ಸಂಬಳನೂ ಇಲ್ಲ, ಪ್ರಮೋಷನ್ನು ಇಲ್ಲ, ಪೆನ್ಷನ್ನು ಇಲ್ಲ, ಯಾವುದೂ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಅವನ ಬೆಳೆದಂಥ ಬೆಲೆಗೆ ಒಳ್ಳೆ ಬೆಲೆನೂ ಸಿಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಆದರೆ ಇದು ಮೆಣಸಿನಕಾಯಿ ಬೆಳೆ ಇದೆ, ಭತ್ತ ಎಲ್ಲ ಯಾರು ಹಾಕೊಳ್ಳೋಕೆ ಯಾಕೆಂದ್ರೆ ನೀರಿಲ್ಲ ಅಂದಮೇಲೆ ಯಾರು ಹಾಕೊಳ್ಳಿಕ್ಕೆ ಟೋಲ್ ತೊಗೊಳಲ್ಲ, ಯಾರು ಆ ಇದನ್ನ ಭತ್ತ ಹಾಕಲಿಕ್ಕೂ ಆಗೋದಿಲ್ಲ, ಯಾರು ಹಾಕಿಲ್ಲ. ನಾನು ಅದೆಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಿನ್ನೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸೊ ರೈತರ ಗಮನದಲ್ಲಿ ಇಟ್ಕೊಂಡು ಇದನ್ನು ನೀವು ಬೇರೆ ಕಡೆ ರೈತರೆಲ್ಲ ಇದನ್ನು ಮಂಡಿದವ್ರದ್ದು ಒಂದು ಕಡೆ ಆಯಿತು, ಚಿಮಾಪುರ ಬನ್ನಿ ತಿನ್ನೋದು. ಸೊ ಮಂಡ್ಯದ ಆಯಿತು, ಕೊನೆಗೆ ಹೆಂಗ ಮಂಡ್ಯದ ರೈತರನ್ನ ನಾವು ರಕ್ಷಣೆ ಮಾಡಿದ್ದೀವಿ. ಅವ್ರು ಯಾಕೆ KRS ನೀರನ್ನ ಬಿಡದೆ ನಾವು ನಮ್ಮ ಕಡೆ ನೀರನ್ನೆಲ್ಲ ಬಿಟ್ಬಿಟ್ಟು ಅರ್ಕಾವತಿ ಪ್ರದೇಶದ ನೀರನ್ನೆಲ್ಲ ಬಿಟ್ಟು ಬೇರೆ ಕಡೆ ಬಿಟ್ಟು ರಕ್ಷಣೆ ಮಾಡೋದು, ಅದಾಯಿತು, ಅದು ಮುಗಿದ ಕತೆ. ಈಗ ಇದೊಂದು ಇದೆ. ಈ ಮಧ್ಯೆ ಭದ್ರಾದು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಒಂದು ಮಟ್ಟಕ್ಕೆ ನಿಭಾಯಿಸಿದ್ದೇವೆ. ಸೊ ದಯವಿಟ್ಟು ನಾನು ಎಲ್ಲ ರೈತರುಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವೇ ಸಹಕಾರ ಮಾಡಬೇಕು. ಎಲ್ಲರಿಗೂ ಬೇಕು ಬೆಳೆ, ಎಲ್ಲರಿಗೂ ಬೇಕು ಇದು ಬದುಕು. ಸೊ ಇವತ್ತು ನಾನು ನಿನ್ನೆ ಮೀಟಿಂಗಿನ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣಾ ಮೇಲ್ದಂಡ ಯೋಜನೆ ಈ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಈ ಯಾದಗಿರಿ, ರಾಯಚೂರು, ಕೆಲವು ಬಾಗಲಕೋಟೆ ಇದೆಲ್ಲ ಏನಿದೆ 170 ಕಿಲೋಮೀಟರ್ ಅಲ್ಲ, 170 ಕಿಲೋಮೀಟರ್ ನೀರು ತಲುಪಬೇಕಾಗ್ತದೆ. ಸೊ ಅಲ್ಲಿ 2.75 TMC ಬಿಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನೆಲ್ಲ ನಾನು ಪ್ಲಸ್ ಡೀಟೇಲ್ಸ್ ಎಲ್ಲ ತಮಗೆ ನಾನು ಕೊಡ್ತೀನಿ. ಇದು ಇವತ್ತು ನಿನ್ನೆ ತಡರಾತ್ರಿ ನಡೆದಂಥ ಸಭೆ. ನಾನು ಆ ಒಂದು ಕೆಲವು ಝೂಮಲ್ಲಿ ಬಂದಿದ್ದರು, ಕೆಲವೆಲ್ಲ
ಫಿಸಿಕಲಾಗಿ ಬಂದು ರಾತ್ರಿ ಅಟೆಂಡ್ ಮಾಡಿದ್ದಾರೆ. ಯಾಕೆ ನಾನು ನಾಳಿದ್ದು ಮಾಡಬೇಕು ಅಂತಿದ್ದೆ, ನಾಳಿದ್ದು ಲೇಟ್ ಆಗ್ತದೆ ಅಂತ ಹೇಳಿದ್ರು. ನಾನು ಟ್ರಿವೆಂಡ್ರಮ್ ಬೇರೆ ಕಾರ್ಯಕ್ರಮ ಇದೆ. ಸೊ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಎಷ್ಟು ಸಂಗ್ರಹ ಇದೆ ಸರ್? ನೀರಿನ ಸಂಗ್ರಹ ಎಷ್ಟಿದೆ? ನೀರಿನ ಸಂಗ್ರಹ ನೋಡಿ, ಒಟ್ಟು 47 TMC ಇದಕ್ಕೆ ಈ ಒಂದು ಆಲ್ಮಟ್ಟಿ ನಾರಾಯಣಪುರಂ ಸೇರಿ ಇರೋಂಥದ್ದು ಅವೈಲಬಲ್ ಡ್ರಿಂಕಿಂಗ್ ನೀರು ಕುಡಿ ಮತ್ತು ಎವಾಪರೇಷನ್ ಲಾಸ್ಗೆ 38.7 TMC ಬೇಕು. ವಾಟರ್ ರಿಕ್ವೈರ್ಡ್ ಅದರ ಬೇರೆ ಇದಕ್ಕೆ 3 TMC 3.9 TMC ಬೇಕು. ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಆಲ್ಮಟ್ಟಿ ಟು ನಾರಾಯಣಪುರಕ್ಕೆ ನಾವು ನೀರು ಅಲ್ಲಿಗೆ ಬಿಡುಗಡೆ ಮಾಡಿ ಈಗ ಇದಕ್ಕೆ ತುಂಬಿಸ್ಬೇಕಾದ್ರೆ 1.5 TMC ಲಾಸ್ ಆಗ್ತಿದೆ. ಇನ್ನು 2.8 TMC ನೀರನ್ನು ನಾವು ಇದೆ ಸದ್ಯಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಸೊ ನಾವು ಏನೇ ಇವರ ಒತ್ತಡ ತಡಿನಾರ್ದೆ ಸೊ 2.75 TMC ನೀರನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇನ್ನೂ 4 ತಿಂಗಳಿದೆ. 4 ಅಲ್ಲಪ್ಪ, 6 ತಿಂಗಳು ಆ ಭಾಗದಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಈಗ 38 TMC ಅಲ್ಲಿ ಸ್ಟ್ಯಾಂಡಿಂಗ್ ಇರ್ತದೆ. ಅದರಲ್ಲಿ ನಾವು ಡ್ರಿಂಕಿಂಗ್ ಮತ್ತು ಬೇರೆ ಬೇರೆ ಇದಕ್ಕೆ ಆಪರೇಷನ್ ಲಾಸು, ಟ್ಯಾಂಕ್ ಫಿಲ್ಲಿಂಗು, ಬ್ಯಾಕ್ ವಾಟರ್ ಯೂಸೇಜು ಇದಕ್ಕೆಲ್ಲ ನಾವು ಗಮನದಲ್ಲಿಟ್ಕೊಂಡು ದಿಸ್ ಇಸ್ ದಿ ಲಾಸ್ಟ್ ಡಿಸಿಷನ್, ಬೇರೆ ಏನಿಲ್ಲ. ಈ ರೈತರದು ಜಗಳ ಹೋರಾಟ ಪ್ರತಿನಿಧಿಗಳು ನಮ್ಮ ಮಂತ್ರಿಗಳೆಲ್ಲ ನನ್ನ ಎದೆ ಮೇಲೆ ಕೂತ್ಬಿಟ್ಟಿದ್ದಾರೆ. ಶಿವಾನಂದ ಪಾಟೀಲು, ಇವರು ಅವರು ಎಲ್ಲ MLAಗಳೆಲ್ಲ ಆಲ್ ಪಾರ್ಟಿ MLAs ಪಾಪ ಪಾರ್ಟಿಸಿಪೇಟ್ ಮಾಡಿದ್ರು. ಜನತಾದಳದ ನಮ್ಮ ಇವರು ಶರಣಗೌಡ ಪಾಟೀಲು, ಕರಿಯಮ್ಮ, BJP MLAಗಳು, ಕಾಂಗ್ರೆಸ್ MLAಗಳು ಎಲ್ಲ ಸೇರಿದ್ರು. ಎಲ್ಲರೂ ಚರ್ಚೆ ಮಾಡಿ 3 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರನೂ ಚರ್ಚೆ ಮಾಡಿದ್ದೀನಿ. ತಿಮ್ಮಾಪುರು, ಇವರು ಮತ್ತು ಶಿವಾನಂದ ಪಾಟೀಲ್ ಎಲ್ಲ ಸೇರಿ ಚರ್ಚೆ ಮಾಡಿಬಿಟ್ಟು ಈ ತೀರ್ಮಾನಕ್ಕೆ ಅಧಿಕಾರಿಗಳ ಹತ್ರನೂ ಮಾತಾಡಿ ಅದಾದಮೇಲೆ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾನಿಟರ್ ಮಾಡೋಕ್ಕೆ ನಾವು ಪೊಲೀಸ್ನ ಉಪಯೋಗಿಸೋಕ್ಕಾಗಲ್ಲ. ಪೊಲೀಸ್ ಉಪಯೋಗಿಸ್ಕೊಂಡ್ರೆ ಯಾರೋ ಏನೋ ಗಲಾಟೆ ಮಾಡ್ತಾರೆ, ಒಂದು ಕೋಲ್ ಬೀಸಿದ ತಕ್ಷಣ ರೈತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಅದೊಂದು ಶುರು ಮಾಡ್ತಾರೆ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ, ರೈತ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಮಾನಿಟರ್ ಮಾಡಬೇಕು. ಅಲ್ಲಿ ಮಧ್ಯ ನಾವು ನೀರು ಬಿಟ್ಟು 170 ಕಿಲೋಮೀಟರ್ ಹೋಗ್ಬೇಕು, 4 ದಿನ ಬೇಕಾ ನೀರು ಹರಿಬೇಕಾರೆ. ಅವ್ರು ಯಾರು ಮಧ್ಯ ಇದನ್ನ ಟ್ಯೂಬ್ನ ಓಪನ್ ಮಾಡ್ಕೊಬಿಟ್ರೆ, ನಾನು ಸಣ್ಣ ಬೆಳೆ ಹಾಕೋಬಿಡೋಣ, 2 ತಿಂಗಳು ಬೆಳೆ ಹಾಕೋಬಿಡೋಣ ಅಂತ ಓಪನ್ ಮಾಡ್ಕೊಂಡು ಏನು ಮಾಡ್ತಾರೆ. ಭಾಳ ಕಷ್ಟ ಇದೆ. ಅದಕ್ಕೆ ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ರೈತರ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಇದನ್ನು ರಕ್ಷಣೆ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡಬೇಕು. ನಮ್ಮ ಅಧಿಕಾರಿಗಳು ಮಾಡ್ಬೋದು, ನಾನು ಇಲ್ಲ ಅಂತಲ್ಲ, ಹೇಳಿದೀವಿ ನಾವು. ಬಟ್ ಅವರು ಜಗಳ ಮಾಡೋಕ್ಕಾಗ್ತದೆ ನಮ್ಮ ಅಧಿಕಾರಿಗಳು? ಒಂದೇನಾದ್ರು ಹೆಚ್ಚಿಗೆ ಮಾತಾಡೋದು ಅದ್ರ ಮೇಲೆ ನೀವು ಪೊಲೀಸ್, ನೀವು ಪ್ರೆಸ್ ಅವರೇ ಅದನ್ನೇ ಒಂದು ದೊಡ್ಡದು ಮಾಡ್ಬಿಡ್ತೀರ. ಕಷ್ಟ ಬಂದಾಗಿಲ್ಲ ನೀರಾವರಿ ವಿಚಾರದಲ್ಲಿ ಈ ನದಿ ಜೋಡಣೆಯ ವಿಚಾರ ಮುನ್ನೆಲೆಗೆ ಬರ್ತಾನೆ ಇದೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನದಿ ಜೋಡಣೆಯ ವಿಚಾರವನ್ನು ಹಲವು ಮಂದಿ ಶಾಸಕರು ಪ್ರಸ್ತಾಪ ಮಾಡಿದರು. ನೋಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಮೀಟಿಂಗ್ಗಳು ಮಾಡ್ತಾ ಇದೆ. ಅದು ದೊಡ್ಡ ಸ್ಕೀಮು. ಈಗ ನಾನು ಅದನ್ನು ಡೈವರ್ಟ್ ಮಾಡಿದ್ಬೇಡ, ಈ ಇದರಲ್ಲಿ ನಾನು ಡೈವರ್ಟ್ ಮಾಡಿದ್ಬೇಡ. ಅದೊಂದು ದೊಡ್ಡ ಮೀಟಿಂಗ್ ನಡೀತಾ ಇದೆ. ನಾಳೆ ನಾಳಿದ್ದು ಎಲ್ಲ ನಮ್ಮ ಸೆಂಟ್ರಲ್ ಟೀಮೇ ಇಲ್ಲಿ ಬೆಂಗಳೂರು ಬರ್ತಾ ಇದೆ. ನಮ್ಮೆಲ್ಲ MP ಗಳ ಟೀಮು ಕಾವೇರಿ ನೋಡಲಿಕ್ಕೆ, ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ, ಇರಿಗೇಷನ್ ಸಂಬಂಧಪಟ್ಟಂತೆ ಒಂದು ಟೀಮು 17 ಜನ MPs, 31 ಜನ MPs ಇಲ್ಲಿಗೆ ಬರ್ತಾ ಇದ್ದಾರೆ. ನೋಡೋಣ, ನೀವೆಲ್ಲ ನಿಮ್ಮನ್ನೆಲ್ಲ ಭೇಟಿ ಮಾಡಿಸ್ತೀನಿ, ನಿಮಗೆಲ್ಲ ವಿಷಯ. ಒಟ್ಟಾರೆ ನಮ್ಮ ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಟೀಮ್ ಬರ್ತಾ ಇದೆ, ಒಂದು MPs ಟೀಮ್, ಅವ್ರ ಕಮಿಟಿ ಬರ್ತಾ ಇದೆ. ನೋಡೋಣ, ಅಲ್ಲಿ ಮುಂದೆ ಎಲ್ಲ ಪ್ರಸ್ತಾವನೆ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಮಾತಾಡಿ ಬಜೆಟ್ ನಾವೇನು ಕೊಡಬೇಕು ನಮ್ಮ ಪ್ರಸ್ತಾವನೆ ಸಲ್ಲಿಸ್ತೀವಿ. ಸೊ ಭಾಳ ಥ್ಯಾಂಕ್ಸ್. ಸೊ ನೀವು ಸ್ವಲ್ಪ ರೈತರಿಗೆಲ್ಲ ಸ್ವಲ್ಪ ಜಾಸ್ತಿ ಅವ್ರ ಮೇಲೆ ಜವಾಬ್ದಾರಿ ಫಿಕ್ಸ್ ಮಾಡಿ. ನಿಮ್ಗೆ ನಾನು ಇಷ್ಟೇ ಕೇಳೋದಷ್ಟೇ, ರೈತರು ನಮ್ಮ ಪೊಲಿಟಿಕಲ್ ಮುಖಂಡರು, ನೀವೇ ಅವ್ರ ಮೇಲೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು.
ಯಾಕೆ ನೀವೆಲ್ಲ ಟಿ ವಿಲಿ ತೋರಿಸಿದ್ರಿ ಅವ್ನು ಗುಂಡಿ ಬಗಿತಾ ಇರೋದು JCB ದನಿಸಿರೋದು